ಇಂತ ಕ್ಯಾಮ್ರಾನೇ ಒಳಗಡೆ ಹಾಕ್ತೀಯಾ? ಹಾಟ್ಸ್ ವರ್ಲ್ಡ್ ಅಂತ ಒಂದು ಚಿಕ್ಕ ಹಳ್ಳಿ ಇದೆ, ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಮೇಬೂ ನೆಕ್ಸ್ಟ್ ಅಲ್ಲಿ ಕಾಣಿಸ್ತಿರೋ ಹಳ್ಳಿನ ಎಕ್ಸ್ಪ್ಲೋರ್ ಮಾಡೋಣ. 4x4 ಜೀಪ್ ರೆನೆಗೇಡ್. ಎಷ್ಟು ಚೆನ್ನಾಗಿದೆ ಹಳ್ಳಿ ಇದು. ಅದೇ ಒಂದು ಮನೆ. ಕೃಷ್ಣ ಈ ಹೈಟ್ಗೆ ನೋಡಿ, ಇಡೀ ಫುಲ್ ಬಿಲ್ಡಿಂಗ್ ಅಷ್ಟೇ. ಇಲ್ಲಿ ಅಷ್ಟೊತ್ತು ನಮ್ಗೆ ಒಬ್ರು ನರ್ಮ ಮನುಷ್ಯ ಕಾಣಿಸ್ತಿರ್ಲಿಲ್ಲ. ಇಲ್ಲಿ ನೋಡಿದ್ರೆ ಕಾಟ್ಸ್ ವರ್ಲ್ಡ್ ಅಲ್ಲಿರುವಂತ ಸಡೇಲಿ ಕ್ಯಾಸಲ್ ಅಂತ, ಎಲ್ಲಿ ಎಂಟ್ರೆನ್ಸ್ ಇದೆ ಗೊತ್ತಿಲ್ಲ. ಇದು ಹಳ್ಳಿ ಔಟ್ಸ್ಕರ್ಟ್ಸ್, ಕಂಟ್ರಿ ಸೈಡ್. ತುಂಬಾ ಬ್ಯೂಟಿಫುಲ್ ಆಗಿದೆ ಎಲ್ಲ ಜಾಗ ಮಾತ್ರ. ಎಲ್ಲ ಎದ್ಕೊಂಡು ಓಡೋಟೋಯ್ತಲ್ಲ. ನೋಡಿ ನಿನ್ ಫ್ಯಾಮಿಲಿ ಅಲ್ಲಿದೆ. ಬಾ ಬಾ ಬಾ. ಎಷ್ಟು ಚೆನ್ನಾಗಿ ನೋಡ್ತಾ ಇದೆ. ಮನೆಯಿಂದ ಒಂದು 50 ಮೈಲಿ ದೂರ ಬಂದ್ರೆ ಕಾಟ್ಸ್ ವರ್ಲ್ಡ್ ಅಂತ ಒಂದು ಚಿಕ್ಕ ಹಳ್ಳಿ ಇದೆ. ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ತುಂಬಾ ಓಲ್ಡ್ ವಿಲೇಜ್ ಇದು. ಫೇರಿ ಟೈಲ್ ವಿಲೇಜ್ ತರ ಇದೆ. ಇಲ್ಲೆಲ್ಲ ಈ ತರದೆಲ್ಲ ಬಿಟ್ಟಿದೆ. ವಾಪಸ್ ಬಾ. ಅದು ನಾಯಿ ಹೋಗೋರು ಅದು ಬರೋದಿಲ್ಲ. ಅದು ಹಲೋ. ಗುರು ಇದೆಲ್ಲ ಚಿಕ್ಕ ಮೋರಿ ತರ ಇದೆ. ಇದು ಇಂಡಿಯಾದಲ್ಲಿ ಜಾತ್ರೆ ತರ ಇದೆಯಾ? RCB ಕಲರ್. RCB ಇದು ಚಿಕ್ಕ ಚಾನೆಲ್. ಬಿಲ್ಡಿಂಗ್ಸ್ ಎಲ್ಲ ಇದೇ ಕಲರ್ ಅಲ್ಲಿ ಇದೆ. ಈ ಕಲ್ಗಳು ಹಂಗೆ ಇದೆ, ಎಲ್ಲ ಒಂದೊಂದು ಸೈಜ್ ದೊಡ್ಡ ದೊಡ್ಡ ಕಲ್ಗಳಲ್ಲಿ ಹಾಕಿ ಕಟ್ಬಿಟ್ಟಿದ್ದಾರೆ. ಮುನ್ನ What's her name? Mabu. Oh! She's a bit soggy. Yeah. Swimming. You know my name. Do you have any treats? She got excited that I know her name. Yes. That's good people. Mabu. You silly good dog, aren't you? Yes. This is my mum's Mabel too. Okay. Named after my mum. Oh. Yeah, Mabel. But I didn't come running to you. No. ಕೊಚ್ಚೆ ಕಾಣಿಸಿದ ತಕ್ಷಣ ಹೋಗಿ ಅದ್ರಲ್ಲಿ ನಿಂತ್ಕೊಂಡ್ಬಿಡ್ತು. She's a bit hot. Oh, Anna. That's disgusting, Anna. Oh, she's Anna? Anna, yeah. Okay. She's Anna. Yeah, she's a very old lady. ಊರು ಎಷ್ಟು ಚಿಕ್ಕ ಹಳ್ಳಿ. ಇಲ್ಲಿದೆ ಕ್ಯಾಸಲ್ ಇನ್ನೊಂದು ಎಂಟ್ರಿ ಪಾಯಿಂಟ್ ತರ. ವಾವ್, ಸಗಲಾಗಿದೆ ಅಲ್ಲ. ನೆಕ್ಸ್ಟ್ ಅಲ್ಲಿ ಕಾಣಿಸ್ತಿರೋ ಹಳ್ಳಿನ ಎಕ್ಸ್ಪ್ಲೋರ್ ಮಾಡೋಣ. ಅದಷ್ಟು ಜಾಗ ನೋಡೋಣ ಹೇಗಿದೆ ಏನು ಅಂತ. ಇದೇನಾ ಪ್ಯಾರಿಸ್ ಚರ್ಚ್? ಬಟ್ ಕ್ಲೋಸ್ ಮಾಡಿದಾರಲ್ಲ ಗೇಟ್. ಹೆಂಗ ಹೋಗೋದು? ಇದಲ್ವಾ? ಆ ಕಡೆಯಿಂದನೇ ಹೋಗ್ಬೇಕನ್ಸುತ್ತೆ. ಇದು ಪ್ಯಾರಿಸ್ ಚರ್ಚ್. ತುಂಬಾ ಹಳೆಯದಿದೆ. St. Peter's Winchcombe Church, Gloucestershire.
ದಿ ಚರ್ಚ್ ಆಫ್ ಇಂಗ್ಲೆಂಡ್. ಎಷ್ಟು ತಣ್ಣಗಿದೆಲ್ಲ ಇಲ್ಲಿ. ಒಬ್ರು ಇಲ್ವಲ್ಲ ಗುರು ಚರ್ಚಲ್ಲಿ. ನೋಡಿ ಎಲ್ಲಿಂದ ಬಂದಿದ್ದೀರಾ, ಪಿನ್ ಮಾಡಿ ನಿಮ್ಮ ಹೋಮ್ ಲೊಕೇಶನ್ ಅಂತ ಹೇಳಿ ಇಲ್ಲಿ ಪಿನ್ ಎಲ್ಲ ಇಟ್ಟು ಗುಂಡು ಪಿನ್ ಇಲ್ಲಿ ಮ್ಯಾಪ್ ಇಟ್ಟಿದ್ದಾರೆ. ಇಂಡಿಯಾದಿಂದ ಯಾರೋ ಒಂದಿಬ್ರು ಬಂದಿದ್ದಾರೆ. ನಮ್ದು ಹಾಕು ಹಾಕು. ಬೆಂಗಳೂರಲ್ಲಿ ಕೆಳಗಡೆ ಇದೆಯಲ್ಲ ಇಲ್ಲಿ ಇಲ್ಲಿದೆ. ಬೆಂಗಳೂರಲ್ಲಿ ಇಲ್ಲಿ ಯಾರು ಕಿಚ್ಕೊಟ್ಟಿದ್ದಾರೆ. ಅದೆಲ್ಲ ಬರೀಬೇಕಂತೆ, ಅಷ್ಟೆಲ್ಲ ಅಷ್ಟೆಲ್ಲ ಪೇಷನ್ಸ್ ಇಲ್ಲ, ಇಟ್ಬಿಟ್ಟು ಹೋಗ್ತಿದ್ದು. ಕೋಲ್ ಹೀಟರ್ ಅಂತ, ಚರ್ಚ್ ಕೋಲ್ಡ್ ವಿಂಟರ್ ಟೈಮಲ್ಲಿ ಕೋಲ್ ಹಾಕಿ ಇದ್ಲು ಹಾಕಿ ಹೀಟ್ ಮಾಡ್ತಾ ಇದ್ವಿ ಇಡೀ ಚರ್ಚ್ನ. ದೇ ಗೆಟ್ ಸ್ಟಕ್ ಆನ್ 14th ಸೆಂಚುರಿಗಿಂತ ತುಂಬಾ ಹಳೇದಂತ ಇದು. ಹಳೆ ಕಾಲದ್ದು ಹುಂಡಿ. ಯಾರು ಸಾವುಕಾರು ಬಂದ್ರೆ ಬಡವರಿಗೆ ಅಲ್ಲಿ ದುಡ್ಡು ಹಾಕಿ. ಕ್ಯಾನ್ ಐ ಓಪನ್ ದಿಸ್? Oh, all three way. Okay. 3 lobes. Okay. Getting a bit sad. 12ನೇ ಶತಮಾನದ ದೊಡ್ಡವರು. ಕಫಿನಲ್ಲೇ ಗಿಡ ಹಾಕ್ಬಿಟ್ಟಿದ್ದಾರೆ ಅವರು. ಇದೆಲ್ಲ ಸಮಾಧಿಗಳು. ಅವಾಗ ಪ್ಲೇಗ್ ಬಂದಿತ್ತಂತೆ 12th ಸೆಂಚುರಿನಲ್ಲಿ. ಪ್ಲೇಗ್ ಬಂದಾಗ ಇಡೀ ಊರಿಗೂರನೇ ಫುಲ್ ಎಂಡ್ ಅನ್ನೋ ಥರ ಆಗೋಗಿತ್ತಂತೆ. ಅದಾದ್ಮೇಲೆ ಕಿಂಗ್ ಯಾರೋ ಬಂದು ಬಿಲ್ಟ್ ಮಾಡಿದ್ರು. ಚೆನ್ನಾಗಿದೆ ನೋಡು ಮನೆಗಳಿದೆ. ಇದು ಬರೀ ಉದ್ದಕ್ಕೂ ಸಮಾಧಿಗಳಿದೆಯಲ್ಲ ಬರ. ಜೀಪ್ ಯಾವ ವೇರಿಯಂಟ್ ಇದು? ಟ್ರಯಲ್ ಹಾಕ್ 4x4 ಜೀಪ್ ರೆನೆಗೇಡ್. Audi TT ಟೆಂಪೋ ಟ್ರಾವೆಲರ್ ಅಲ್ಲ, ಸ್ಪೋರ್ಟ್ಸ್ ಕಾರ್ ಇದು ಆಡಿದು. ಸಕಲಾಗಿದೆ. ಹಂಗೆ ವಿಡಿಯೋ ಮಾಡ್ಕೊಂಡು ರೋಡ್ ಬ್ಲಾಕ್ ಆಗಿತ್ತಲ್ಲ ಅಲ್ಲಿ ಬಂದಿರೋದು ನಾವು. ಹೌದು, ನಾವು ಮತ್ತೆ ಲೆಫ್ಟ್ ತಗೊಂಡ್ರೆ ಅಲ್ಲಿಗೆ ಹೋಗ್ತೇವೆ. ರೋಡ್ ಅಹೆಡ್ ಕ್ಲೋಸ್ಡ್ ಅಂತ ಇದೆ. ಬಟ್ ಕಾರೆಲ್ಲ ಹಾಕೋತೀಯ? ನಂಗೆ ಯಾಕೋ ಇದು ಸುಡಿಲೆ ಕಾಟೇಜ್ ಅನ್ಸುತ್ತೆ. ಇದು ಕಾಡು, ಇದು ಯಾವ್ದೋ ಕಾಡು ಒಳಗಡೆ ಹೋಗ್ತಾ ಹೋಗಿದೆ. ಎಷ್ಟು ಚೆನ್ನಾಗಿದೆ ಹಳ್ಳಿ ಇದು. ಒಂದೇ ಒಂದು ಮನೆ. ಹಂದಿ ಮರಿಗಳು, ಕುರಿ ಮರಿಗಳು, ಕುರಿಗಳು. ಇಲ್ಲಿ ಬಂತು ನೋಡಿ ಎಲ್ಲ, ಓಡೋಗ್ಬಿಡ್ತಾ ಇಲ್ಲ, ಅಷ್ಟು ಓಡೋಟಾಯ್ತು.
ಎಲ್ಲ ಎಸ್ಕೇಪ್. ಚೆನ್ನಾಗಿದೆ ಇದು ನೋಡಿ, ಡಿಫೆಂಡರ್. ಈ ಕುದುರೆ ಬ್ಲ್ಯಾಕ್ ಹಾರ್ಸ್ ಏನ್ ಪಾಪ ಮಾಡ್ಕೋತಿರೋದ ಅಥವಾ ನೊಣ ಓಡಿಸ್ಕೊತಿರೋದು? ಇಲ್ಲಿ ಡ್ವಾರ್ಫ್ ಕುದುರೆ ನೋಡಿ, ಇಲ್ಲಿ ಪುಟಾಣಿದು ಅಥವಾ ಮರಿನೇನಾ? ಚೆನ್ನಾಗಿದೆ. ಎಲ್ಲರೂ ನಿಲ್ಲಿಸ್ಬಿಟ್ಟು ಇಳಿಬೇಕಲ್ಲ. ಒಂದ್ವೇನಾ? ಓಯ್ ಇನ್ನು ಇಲ್ಲೇ ಇದೆಯಲ್ಲ ಹತ್ರ ಓಡಕ್ ಬಂದ್ಬಿಡ್ತಲ್ಲ. ಇಳಿಬೋದಾ? ಹಲ್ಲೆ ಉಜ್ಜಿಲ್ಲ ನೀನು. ಎಷ್ಟು ಪುಟ್ಟದಿದೆ ಹೋದ್ರೆ ಮರಿ ಇರಬೇಕು. ವಿಲೇಜ್ ಇದು ಹಳ್ಳಿ, ಅಪ್ಪರ್ ಸ್ಲಾಟರ್ ವಿಲೇಜ್ ಅಂತ ಇದೆ. ಟೆಸ್ಲಾ ಕಾರು. ಡಿಫಿಬ್ರಿಲೇಟರ್ ಎಷ್ಟು ಚೆನ್ನಾಗಿದೆ. ಎಲ್ಲಿ ಹೋಗ್ತಿದೀವಿ ಏನ್ ಕತೆ ಒಂದು ಗೊತ್ತಿಲ್ಲ ಅಷ್ಟೇ. ತೋರಿಸ್ತಾ ಇದ್ವಿ ಹೋದ್ರೆ ಎಷ್ಟು ಮಜಾ ಇರ್ತೀವಿ. ತಗೊಂಡೋಗಿ ಚಕರ ಇದೆ ಇದು. ನೀರು ಎಷ್ಟು ತಿಳಿಗಿದೆ. ಅವಾಗ ನೋಡಿದ್ದಿದೆ ಅನ್ಸುತ್ತೆ. ಅಲ್ಲಿ ನೋಡಿದ್ದು ಇದನ್ನೇ ಅಲ್ಲಿ ಹರ್ಕೊಂಡ್ ಬರ್ತಾ ಇತ್ತು ಅಷ್ಟೇ.
ಹಳ್ಳಿಗಳಲ್ಲೂ ಏನು ಇವರು BMW, ಬೆಂಜ್, ಅದು ಇದು ಎಲ್ಲ ಹೈಫೈ ಕಾರ್ಗಳು ಇಟ್ಕೊಂಡಿರ್ತಾರಲ್ಲ. ಫಾರ್ಮ್ ಹೌಸ್ ಇಷ್ಟೇ, ಹಳ್ಳಿ ಮುಗ್ದಾಯ್ತು. ವಾಪಸ್ ಅಲ್ಲಿಗೆ ಕುದುರೆ ಹತ್ರನೇ ಬಂದ್ವಿ. ಕೃಷ್ಣ ಅಷ್ಟೇ. ಹೌದಾ? ಇದು ಇದು ಏನಿದು ಲ್ಯಾವೆಂಡರ್ ಕಲರ್ ಇದೆ ಹೂವು, ಎಷ್ಟು ಚೆನ್ನಾಗಿದೆ. ಹೂವೇ ಇರ್ಬೇಕು. ಬೇಡ, ಕೀಳೋದು ಬೇಡ ಅಂದ ತಕ್ಷಣ ಕಿತ್ಬಿಡು. ಹಿಂಗ್ ಬರೋದ್ ಹೆಂಗೆ? ಕಾರ್ ಹೆಂಗ್ ತರ್ತೀಯ? ಅಲ್ಲಿ ಜಾಗ ಎಲ್ಲಿದೆ? ಅವ್ರದೆಲ್ಲ ಇಲ್ಲ. ಹಳ್ಳಿಲಿ 2 ಟೆಸ್ಲಾ ಕಾರ್ಗಳಿದೆ ನೋಡಿ. ಮೀನಿಲ್ಲ, ಬರೀ ಕಪ್ಪೆಗಳಿದೆ. ಇದೆಲ್ಲ ಟ್ಯಾಟ್ ಪೋಲ್ಸ್. ಮೀನ್ ತರ ಕಾಣಿಸ್ತಿರೋದು ಟ್ಯಾಟ್ ಪೋಲ್ಸ್. ಪುಟ್ಟದ್ ನೋಡಲಿ, ಇದ್ರಲ್ಲಿ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ. ಕಲ್ಸಂದಿಗಳಲ್ಲಿದೆ. ಎಂತ ಕ್ಯಾಮ್ರಾನೇ ಒಳಗಡೆ ಹಾಕ್ಬಿಟ್ಯಾ? ಅಂಡರ್ ವಾಟರ್. ನೀನ್ ಗುರು ಕ್ಯಾಮ್ರಾನೇ ಒಳಗಡೆ ಹಾಕ್ಬಿಟ್ಟೆ? BMW ಎಲೆಕ್ಟ್ರಿಕ್ i7 ಎಷ್ಟು ದೊಡ್ಡದಿದೆ ಅಂದ್ರೆ ಇದಪ್ಪ. X-Drive 60 i7 ಸಗಲಾಗಿದೆ ಇದು. ಕಾಟ್ಸ್ ವರ್ಲ್ಡ್ ಅಂತ ಒಂದು ಪುಟ್ಟ ಹಳ್ಳಿ. ಕಾಟ್ಸ್ ವರ್ಲ್ಡ್ ಅಲ್ಲಿ ಒಂದಷ್ಟು ದೂರ, ಒಂದು 5-6 ಮೈಲ್ಸ್ ಬಂದ್ರೆ ನಿಮ್ಗೊಂದು ಅಪ್ಪರ್ ಸ್ಲಾಟರ್ ಅಂತ ಸಿಗುತ್ತೆ. ಅದರಲ್ಲಿ ಚಿಕ್ಕ ಹಳ್ಳಿ ಇದೆ. ರೇಂಜ್ ರೋವರ್. ನಿಧಾನ. अच्छा ಇದು ಇನ್ನೊಂದು ಹಳ್ಳಿ, ಲೋವರ್ ಸ್ಲಾಟರ್ ಅಂತ. ಅಪ್ಪರ್ ಸ್ಲಾಟರ್ ಇಂದ 1 ಮೈಲ್ ದೂರ ಬಂದ್ರೆ ಲೋವರ್ ಇದೆ. ಇವಾಗ ಬಂದಿರೋದು ನಾವು ದಿ ಮಾಡೆಲ್ ವಿಲೇಜ್ ಅಂತ. ಆಲ್ಮೋಸ್ಟ್ 5:30 ಕ್ಲೋಸ್. ನಮ್ಗೆ ಇನ್ನು 15 ಮಿನಿಟ್ಸ್ ಇದೆ. ಚೆನ್ನಾಗಿದೆ ಇದು. ಶಾಪಿಂಗ್ ಏರಿಯಾ ಎಲ್ಲ ಮಿನಿಯೇಚರ್ ವರ್ಷನ್ ಹಳ್ಳಿಗಳದ್ದು. ಈಗ ನಾವು ಬಂದ್ವಲ್ಲ, ಇದು ಇಲ್ಲೇ ಇತ್ತು. ಇದು ಸ್ಯಾಮ್ಸ್ ಅಂತ ಇದೆ ನೋಡಿ. ಹಾ, ಈಗ ನಾವು ಬಂದ್ವಲ್ಲ ಪಾರ್ಕಿಂಗ್, ಹಿಂಗೆ ಲೆಫ್ಟ್ ತಗೊಂಡ್ವಿ, ಅಲ್ಲೇ ಇತ್ತು ಅರೋಮಾ ಅಂತ ಒಂದು ರೆಸ್ಟೋರೆಂಟ್. ಇದು ನೋಡಿ, ಇದು ಪೋಸ್ಟ್ ಆಫೀಸ್ ಇರೋದು ಶಾಪಿಂಗ್ ರೋಡ್ ಅಂತ ಹೇಳಿದ್ನಲ್ಲ, ಅದಿಲ್ಲೇ ಇತ್ತು. ಇದು ಚೆನ್ನಾಗಿ ಮಾಡಿ ಇಡೀ ಹಳ್ಳಿನ ಫುಲ್ ಒಂದು ಮಾಡೆಲ್ ಆಗಿ
ಮಾಡಿಟ್ಬಿಟ್ಟಿದ್ದಾರೆ ನೋಡಿದೆ. ಅಲ್ಲಿ ಕ್ಲಾಕ್ ಟವರ್ ತೆಗಿತಿದೆ ನೋಡಿ. ಏನಿದು ಚರ್ಚ್ ಏನಿದು? ಕಲೆ ಗುರು, ಇಡೀ ಹಳ್ಳಿನೇ ಫುಲ್ ರೆಪ್ಲಿಕಾ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡು ಕ್ಲಾಕ್ ಟವರ್. ನಡಿ ಹಿಂಗೆ ಹೋಗೋಣ. ಆ ಬ್ರಿಡ್ಜ್ ಮೇಲಿಂದ ನಿಂತ್ಕೊಂಡ್ರೆ ಫುಲ್ ಇಡೀ ವಿಲೇಜ್ ವ್ಯೂ ಕಾಣುತ್ತೆ. ಇನ್ನೊಂದು ಟ್ರ್ಯಾಕ್ಟರ್ ಎಲ್ಲ ಇಟ್ಬಿಟ್ಟಿದ್ದಾರೆ, ಪುಟ್ಪುಟ್ಟಿದೆ. ಕೃಷ್ಣ ಈ ಹೈಟ್ಗೆ ನೋಡಿ, ಇಡೀ ಫುಲ್ ಬಿಲ್ಡಿಂಗ್ ಎಷ್ಟಿದೆ. ಇರು ಹಂಗೆ ನಿಂತ್ಕೋ, ವಿಡಿಯೋದಲ್ಲೇ ಫೋಟೋ ತಗೋತೀನಿ. ವಾಟರ್ ಅಂತ ಇಲ್ಲಿ ಯಾವುದೋ ಒಂದು ಬೇಕ್ರಿನೂ ಇದೆ. ಹಂಗಾರೆ ಹೋಗಿ ನಾವು ತಿನ್ಕೊಂಡು ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ವಾಟರ್ ಮ್ಯೂಸಿಯಂ. ಫುಡ್ ಬಾಕ್ಸ್ ಅಂತ, ಇಲ್ಲಿ ಬೇಕಾದ್ರೆ ಹೋಗಿ ಊಟ ಮಾಡ್ಬೋದು. ಇದು ಹೋಟೆಲ್ ಓಲ್ಡ್ ನ್ಯೂ ಇನ್. ದಿ ಬರ್ಡ್ ಲ್ಯಾಂಡ್ ಹಿಂಗೆ ಇದೆಯಾ ಅಲ್ವೇ? ಹಂಗಾರೆ ನಾವಿನ್ನು ಮುಂದೆ ಹೋಗ್ಬೇಕು. ಸಗದಾಗಿದೆ. ಆ ಬ್ರಿಡ್ಜ್ ಮೇಲೆ ಹೋಗೋಣ ಬಾ. ಇದರಲ್ಲೂ ಕಾರ್ ಹೋಗುತ್ತೆ. ಮತ್ತೆ ಇಲ್ಲೂ ತನಕ ಕಾರ್ ಹತ್ತಿಸ್ತೀಯ. ಈ ಎರಡು ಬಾತ್ಕೊಳ್ಳಿನ ಫೋಟೋ ತಗೊಂಬಂದು ಕೊಟ್ಬಿಟ್ಟಿದ್ದಾರೆ. ಅಯ್ಯೋ ಇವರು ಕ್ಲೋಸ್ ಮಾಡಿದ್ರ. ಐಸ್ ಕ್ರೀಮ್ ತಿಂತ್ಯಾ? Yeah. Whatever special you have. I really like the black currant, it's really local. Okay. Vanilla's great. Salted caramel Mm-hmm. won the most awards out of all our ice cream. Okay, we'll try each one of those. Black currant one and salted One caramel. Salted caramel. Yeah. And one, are they in cups or cones? Cup. One salted caramel. Cups are in, yeah. ನಿನಗೆ ಕೋನ್ ಬೇಕಾ? Okay, give one in a cup, one in cone. Which do you want? Anything, whichever.
Cotswold ice cream. It is. Yeah. Organic, gluten-free, vegetarian, no egg, no nuts. Nice. We milk our own cows and make fresh ice cream every single day. This is the next level. Voted the best ice cream in the whole of the Cotswolds. Oh, you want to do the Coke? This is the salted caramel one? No, that's the That's black currant. currants. Okay. Clotted cream. This is salted caramel. It's got bits of caramel in here. Okay. And when you bite into it, it releases Yeah. salt in your mouth. Look at that. Beautiful. Look at the smile on his face, though. He knows he's happy. ಹಂಗೆ ನಿಂಗೆ ಬ್ಲೇಡ್ ಆಗ್ದೆ ಅಷ್ಟೇ. ಇದು ವೆನಿಸಿಯಾ ಇಟಲಿ ಐಸ್ ಕ್ರೀಮ್ಸ್ ಅನ್ಸುತ್ತೆ ಅಥವಾ ಇಟಲಿ ರೆಸ್ಟೋರೆಂಟ್ಸ್. ಇಲ್ಲಿ ಅಷ್ಟೊತ್ತು ನಮ್ಗೆ ಒಬ್ರು ನರ ಮನುಷ್ಯ ಕಾಣಿಸ್ತಿರ್ಲಿಲ್ಲ. ಇಲ್ಲಿ ನೋಡಿದ್ರೆ ಕಾಫೀಸ್ ಅಂಡ್ ಪೇಸ್ಟ್ರೀಸ್ ಇದೆ. ಕಾಫಿ ಕುಡಿತೀಯಾ? ಫುಲ್ ಇಡೀ ಹಳ್ಳಿನ ಇದು ಹಳ್ಳಿ ಅಂತ ಹೆಂಗಪ್ಪ ಹೇಳೋದು? ಸಿಟಿಗಿನ್ನ ಮಸ್ತಾಗಿದೆ. ಇದನ್ನ ಫುಲ್ ಮಾಡೆಲ್ ಮಾಡಿದಾರಲ್ಲ. ತಗೋಣ ಚೆಸ್ಟ್ನಟ್ ಕಾಫಿ. ಅಯ್ಯಪ್ಪ ದಬಾಕೋತಿದ್ದೆ ಈಗ. ಏನದು ಅಲ್ಲಿರೋದು? ಓ ಅದೇ ಅಲ್ಲಿ ಇದ್ರ ಹತ್ರ ನಿಂತ್ಕೊಂಡು ಫೋಟೋ ತಗೊಂಡಿದ್ವಲ್ಲ, ದಿ ಡಬಲ್ ಹೌಸ್ ಅನ್ನೋದ್ರ ಹತ್ರ. ಅದ್ರ ಎದುರುಗಡೆನೆ ಇದೆಲ್ಲ ಕೂತ್ಕೊಂಡು ಟೇಬಲ್ಗಳಿದೆಲ್ಲ ಫೋಲ್ಡ್ ಮಾಡ್ಬಿಟ್ಟಿದ್ದಾರೆ. ಹಂಗೆ ಇದೆಯಲ್ಲ ಗುರು ಇದು. I-20 ಬಸ್ಸು ಕಾಣಿಸ್ತಲ್ಲ ಕೊನೆಗೂ. ಅಲ್ಲ ಇಷ್ಟು ಜನ ಎಲ್ಲಿಂದ ಬಂದ್ರು? ನಮಗೆ ನಾವು ಬಂದಿದ್ದ ರೂಟಲ್ಲಿ ಒಬ್ರು ಕಾಣಿಸ್ತಾನೆ ಇರಲಿಲ್ಲ. ಅಲ್ವಾ? ಇದನ್ನು ನೋಡಿದ್ವಲ್ಲ, ಎಡಿನ್ಬರ್ಗ್ ವೂಲನ್ ಮಿಲ್, ಕಾಟ್ಸ್ವರ್ಡ್ ಚೈನಾ, ಬೇಕರಿ ಆಫ್ ವಾಟರ್. ಇಲ್ಲ ಅದು ಇದು ಸಿಗುತ್ತೆ ನೋಡು. ಏನೇನೋ ಇದೆ, ಪಿಜ್ಜಾ ಎಲ್ಲ ಇದೆ. ಹಾಂ, ಸಾಸಸ್ ಎಲ್ಲ ಇದೆಯಲ್ಲ. ಹೋಗೋಣ ಬಾ. ಇದೊಂದು ವಾಟರ್ ಮ್ಯೂಸಿಯಂ. ನಾವು ಕಾರ್ ನೋಡಿ ಅದು ಒಂದು ಮ್ಯೂಸಿಯಮಲ್ಲಿ ಕಾರ್ ಅನ್ಕೊಂಡ್ಬಿಟ್ಟಿದೆ. ಕ್ಲೋಸ್ ಇದನ್ನು ಎಲ್ಲ ಎತ್ತಿಡ್ತಿದ್ದಾರೆ.
ಓಲಿಬೋನಿ ವುಡ್ ಫ್ರೈಡ್ ಪಿಜ್ಜಾ ಅಂತ ಕ್ಲಾಸಿಕ್ ಆಗಿತ್ತು ಮಾತ್ರ, ತುಂಬ ಚೆನ್ನಾಗಿತ್ತು. ನಾನು ತೊಗೊಂಡಿದ್ದು ವೆಜ್ ಆಪ್ಷನ್ ಬಂದು ದಿ ಗೋಟ್ ಅಂತ. ಇದು ಸಕ್ಕದಾಗಿತ್ತು ಮಾತ್ರ. ಇಷ್ಟು ದೊಡ್ಡ 12 ಇಂಚ್ ಪಿಜ್ಜಾ 2 ನಿಮಿಷದಲ್ಲಿ ಖಾಲಿ ಆಗೋಯ್ತು. ಹೆಂಗಿತ್ತು ಕೃಷ್ಣ ಇಟಾಲಿಯನ್ ಪಿಜ್ಜಾ? ಸೂಪರ್ ಅಲ್ವಾ? ನಾವು ಹಿಂಗೋಗಿದ್ದು ಈ ಕಡೆ, ಇಲ್ಲೂ ಒಳಗಡೆ ಹೋಗಿದ್ದು. ಇರು ಕಾರ್ ಹೋಗ್ಬಿಡು. ದಿ ಡೆನ್ ಅರೋಮಾ ಇದು ನೋಡಿದ್ವಲ್ಲ ಅಲ್ಲೇ ಆ ಮಿನಿಯೇಚರ್ ಅಲ್ಲಿ. ನಾ ಇದೇ ಹೇಳಿದ್ದು, ಫೋಟೋಸ್ ತಗೋತಿದ್ರು ಅವರು, ಸ್ಯಾಮ್ಸಂಗ್ ಅದ್ರದ್ದು. ಇಲ್ಲಿಗೆ ಇನ್ನು ನಾನು ಕಾಟ್ಸ್ ವರ್ಲ್ಡ್ ಜಾಗದ ಟೂರು ಮುಗಿಸ್ತಿದ್ದೀನಿ ವಿಡಿಯೋ. ಮತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ತುಂಬ ಚೆನ್ನಾಗಿತ್ತು. ಯಾರಾದರೂ ಚಾನ್ಸ್ ಸಿಕ್ಕಿದ್ರೆ ಕೊವೆಂಟ್ರಿಯಿಂದ ಜಸ್ಟ್ 1 hour ಆಗುತ್ತೆ, ಬನ್ನಿ, ಮಿಸ್ ಮಾಡ್ಕೊಬೇಡಿ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಜಾಗ ಇದೆ. ಕೃಷ್ಣ ಬಾಯ್ ಹೇಳ್ಬಿಡು, ವಿಡಿಯೋ ಎಂಡ್. ಥ್ಯಾಂಕ್ಸ್ ಟು ಕೃಷ್ಣ ಕರ್ಕೊಂಬಂದ ಇಲ್ಲಿ ತನಕ ನಮ್ಮನ್ನ. ಸುಮ್ಮನೆ ಹಂಗೆ ಪ್ಲಾನೇ ಮಾಡಿರಲಿಲ್ಲ, ಬಾ ಹೋಗೋಣ ಅಂದ ತಕ್ಷಣ ಬಂದ. ಇನ್ನೂ ಏನೂ ತಿಂದಿಲ್ಲ ಅವನು, ಬೆಳಗ್ಗೆ ತಿಂದಿದ್ದು ಇಲ್ಲಿ ತನಕ ಏನೂ ತಿಂದಿಲ್ಲ. ಬರೀ ಐಸ್ ಕ್ರೀಮ್ ಒಂದು ತಿನ್ಕೊಂಡು ಓಡಾಡ್ತಿದ್ದೀವಿ, ಡ್ರೈವ್ ಮಾಡ್ತಿದ್ದಾನೆ. ಈಗ ಹೋಗಿ ತಿನ್ಕೊಂಡು ಮನೆಗೆ ಹೊರಡಿ. ಸಿಗೋಣ ಮತ್ತೆ.